ಆ ಹುಡುಗ ಹೆಸರು ಮೊಹಮ್ಮದ್ ಇಶಾಕ್ ಅಂತ. ಅವನೇ ಟೆಕ್ಸ್ಟ್ ಮಾಡ್ತಿದ್ದ, ಫ್ಲರ್ಟ್ ಮಾಡ್ತಿದ್ದ. ಹಾಗೆ ಕ್ಲೋಸ್ ಆಯಿತು. ನಾನು ಓಕೆ ಅಂತ ಹೇಳಿದೆ. ಫೋರ್ಸ್ಫುಲಿ ನನಗೆ ಬೀಫ್ಸ್ ನಿಲ್ಲಿಸಿದ್ದಾಯಿತು. ನಾನು ಬೇಡ ಅಂದ್ರೂ ಅವ್ನು ತಿನ್ನಿಸ್ದ. ಸೆಂಟ್ರಲ್ಲಿ ನನಗೆ ಗೊತ್ತಾಗಿರೋದು ನಂತರನೇ ಬೇರೆ ಹುಡುಗಿರಿದ್ದಾರೆ. ತುಂಬ ಜನ ಹುಡುಗಿರ ಹತ್ರ ಮಾತಾಡ್ತಿದ್ದಾನೆ. ಹಿಂದೂ ಹುಡುಗಿರಿಗೆ ಮೆಸೇಜ್ ಮಾಡೋದು, ನನಗೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು, ಆಗಿರೋ ಹುಡುಗಿ ಬೇಕು, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಕುರಾನ್ ಹೋಗಬೇಕು, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. 40 ಡೇಸ್ ಹಿಡಿಸುತ್ತೆ. 40 ಡೇಸ್ ಆದಮೇಲೆ ಕನ್ವರ್ಟ್ ಆದಮೇಲೆ ಮದುವೆ ಮಾಡಿಸೋದು ಅಂತ ಅವರು ಹೇಳಿದ್ದಾಯಿತು. ಸುತ್ತಾಡೋಕ್ಕೆ, ತಿರುಗಾಡೋಕ್ಕೆ, ಇಲ್ಲಿ ಎಲ್ಲದಕ್ಕೂ ಒಂದು ಹುಡುಗಿರು ಬೇಕು. ಮದುವೆ ಆಗೋಕ್ಕೆ ಮಾತ್ರ ಮುಸ್ಲಿಂ ಹುಡುಗಿರು ಬೇಕು. ನನಗೇನಾದರೂ ಆಯಿತು, ನಾನು ಜೈಲಿಗೇನಾದರೂ ಹೋದರೆ ಆಚೆ ಬಂದರೂ ನಾನು ಇನ್ನು ಬಿಡಲ್ಲ ಅಂತ ಹೇಳಿ ನನಗೆ ಜೀವ ಬೆದರಿಕೆ ಹಾಕಿರೋದವನು. ಪ್ರತಿಯೊಂದಕ್ಕೆ ಹಣ ನನ್ನ ಹತ್ರನೇ ಖರ್ಚು ಮಾಡಿಸಿದ್ದವನು. ಸುಮಾರು 2 ಲಕ್ಷಕ್ಕಿಂತ ಮೇಲೇ ನನ್ನ ಹತ್ರ ಖರ್ಚು ಮಾಡಿಸಿದ್ದಾನೆ ಅವನು. ನನ್ನ ಹೆಸರು ನೇಹಾ ಅಂತ. ನಾನು ಲವ್ ಜಿಹಾದ್ಗೆ ಬಲಿಯಾಗಿರೋ ಒಂದು ಹೆಣ್ಮಗಳು. ನಂತರ ಯಾರೂ ಆಗಬಾರ್ದು, ಮತ್ತು ಯಾರೂ ಬಲಿ ಆಗಬಾರ್ದು, ಯಾರೂ ಮೋಸ ಆಗಬಾರ್ದು ಅಂತ ಹೇಳಿ ನಾನು ಮುಂದೆ ಬಂದು ಹೇಳ್ತಾ ಇರೋದು. ಆ ಹುಡುಗ ಹೆಸರು ಮೊಹಮ್ಮದ್ ಇಶಾಕ್ ಅಂತ. ಅವನು ಇಲ್ಲೇ ತನಿಸಂದ್ರದಲ್ಲಿರೋದು, ಸಾರಾಯಿಪಾಳ್ಯ. ಅವನು ನನಗೆ ಇನ್ಸ್ಟಾಗ್ರಾಮಿಂದ ಪರಿಚಯ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೊಫೈಲ್ ನೋಡಿ ಮೆಸೇಜ್ ಮಾಡಿ, ಫ್ಲರ್ಟ್ ಮಾಡಿ, ಅವನೇ ಟೆಕ್ಸ್ಟ್ ಮಾಡ್ತಿದ್ದ, ಫ್ಲರ್ಟ್ ಮಾಡ್ತಿದ್ದ. ಮೆಸೇಜ್ ಮಾಡ್ತಾ ಮಾಡ್ತಾ ಹಾಗೆ ಒಂದಿನ ಪ್ರಪೋಸ್ ಮಾಡ್ದ. ಹಾಗೆ ಕ್ಲೋಸ್ ಆಯಿತು. ನಾನು ಓಕೆ ಅಂತ ಹೇಳಿದೆ. ಮೂವ್ ಆದ್ವಿ. ಆಮೇಲೆ 1 ಮಂತ್ಗೆ ನಾವು ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮೀಟ್ ಆದಮೇಲೆ ಏನೇನು ಆಗಬೇಕೋ ಎಲ್ಲ ಆಯಿತು. ಆದಮೇಲೆ ಅವನು, ನಾನು ಕೇಳಿದೆ, ಇದೆಲ್ಲ ನಿಮ್ಮ ಮುಸ್ಲಿಮ್ಸು, ನಾವು ಹಿಂದೂ, ಇದೆಲ್ಲ ಆಗಲ್ಲ, ನಿಮ್ಮ ಮನೇಲೂ ಒಪ್ಪಲ್ಲ, ನಮ್ಮ ಮನೇಲೂ ಒಪ್ಪಲ್ಲ, ಇದೆಲ್ಲ ಸೆಟ್ ಆಗಲ್ಲ ಅಂತ ಹೇಳಿದಾಗ ಅವನು ಹೇಳಿದ್ದು, ನಾನು ಒಪ್ಪಿಸ್ತೇನೆ, ನಾನು ಕನ್ವಿನ್ಸ್ ಮಾಡ್ತೇನೆ, ನಾನು ನೋಡ್ಕೊತೀನಿ ಎಲ್ಲ ಅಂತ ಹೇಳಿ ನನ್ನ ನಂಬಿಸಿ ಇಲ್ಲಿಗೆ 1 ವರ್ಷ ಆಯಿತು ಇದೆಲ್ಲ ಕಥೆಯಾಗಿ. ಇನ್ನೂ ಕನ್ವಿನ್ಸ್ ಮಾಡಿಲ್ಲ, ಇನ್ನೂ ಏನೂ ಮಾಡಿಲ್ಲ. ಬಟ್ ಮಾತಾಡ್ತಾನೆ 1 ವರ್ಷ ಆಯಿತು. ಸೆಂಟ್ರಲ್ಲಿ ನನಗೆ ಗೊತ್ತಾಗಿರೋದು ನಂತರನೇ ಬೇರೆ ಹುಡುಗಿರಿದ್ದಾರೆ. ತುಂಬ ಜನ ಹುಡುಗಿರ ಹತ್ರ ಮಾತಾಡ್ತಿದ್ದಾನೆ, ತುಂಬ ಜನ ಹುಡುಗಿರ ಹತ್ರ ಟೆಕ್ಸ್ಟ್ ಮಾಡ್ತಿದ್ದಾನೆ. ಸೊ ಅದ್ರ ಕೇಳಿದಾಗ ಅವನು ಹೇಳಿದ್ದು, ಆಮೇಲೆ ನಾನು ಮಾಡಲ್ಲ, ತಪ್ಪಾಯಿತು, ಸಾರಿ ಅಂತ ಹೇಳಿರೋದು. ಬಟ್ ಚೇಂಜ್ ಆಗಿಲ್ಲ, ಅವ್ನು ಮಾತಾಡ್ತಾನೇ ಇದ್ದ. 5 ಇಯರ್ಸ್ ಬ್ಯಾಕ್ ಒಂದು ಹುಡುಗಿನ ಲವ್ ಮಾಡ್ತಿದ್ದ, ಸುಮಯ್ಯ ಅಂತ ಹೇಳಿ. ಆ ಹುಡುಗಿನ ಬಿಟ್ಟಿದ್ದೀನಿ, ಮಾತಾಡ್ತಿಲ್ಲ ಅಂತ ಹೇಳಿದ್ದು. ಹೆಸರು ಚೇಂಜ್ ಮಾಡಿ ಸೇವ್ ಮಾಡ್ಕೊಂಡಿದ್ದ ಕಾಂಟ್ಯಾಕ್ಟ್. ಬಟ್ ಆ ಹುಡುಗಿ ಕಾಲ್ ಮಾಡ್ತಾ ಇರಲಿ. ಅದು ಹುಡುಗ ನನ್ನ ಕ್ಲೋಸ್ ಫ್ರೆಂಡು ಅಂತ ನನ್ನ ಹತ್ರ ಹೇಳಿದ್ದು. ಡೈಲಿ ಮಾತಾಡ್ತಿದ್ರು. ತುಂಬ ಹಿಂದೂ ಹುಡುಗಿರಿಗೆ ಮೆಸೇಜ್ ಮಾಡೋದು, ಏನಂತ, ನನಗೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು, ಸೆಕ್ಸಿ ಆಗಿರೋ ಹುಡುಗಿ ಬೇಕು, ಈ ರೀತಿ ಎಲ್ಲ ಮೆಸೇಜ್ ಮಾಡೋದು, ಅವನ್ನ ಫ್ಲರ್ಟ್ ಮಾಡೋದು ನಾನು ನೋಡಿದ್ದೇನೆ. ನಾನು ನೋಡಿ ಕೇಳಿ ಜಗಳ ಮಾಡಿದಾಗ ಅವನು ಹೇಳಿದ್ದು, ನಾನು ಮತ್ತೆ ಮಾಡಲ್ಲ, ನಾನು ಚೇಂಜ್ ಆಗ್ತೀನಿ, ಮತ್ತೆ ಮಾಡಲ್ಲ, ನಾನು ಸಾರಿ ಅಂತ ಹೇಳಿದ್ದು. 1 ಇಯರ್ ಆಗ್ತಾ ಇತ್ತು. ಬಟ್ ಈ ಟೈಮಲ್ಲೇ ನನಗೆ ಬಲವಂತವಾಗಿ, ಫೋರ್ಸ್ಫುಲಿ ನನಗೆ ಬೀಫ್ಸ್ ನಿಲ್ಲಿಸಿದ್ದಾಯಿತು. ನಾನು ಬೇಡ ಅಂದ್ರೂ ಅವ್ನು ತಿನ್ನಿಸ್ದ. ಓಕೆ, ಅದನ್ನೂ ಒಪ್ಕೊಂಡೆ. ಆಮೇಲೆ ಎಲ್ಲೂ ಆಗಿದ್ದಾಗಿದೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. 1 ಇಯರ್ ಆಯಿತು. ಈಗ ಲಾಸ್ಟ್ ಸೆಪ್ಟೆಂಬರ್ 15ಗೆ ಅವನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಬೇರೆ ಮುಸ್ಲಿಂ ಹುಡುಗಿ ಜೊತೆ. ಅಂದರೆ ಹಿಂದೂ ಹುಡುಗಿರು ಸುತ್ತಾಡೋಕ್ಕೆ, ತಿರುಗಾಡೋಕ್ಕೆ, ಇದೆಲ್ಲದಕ್ಕೂ ಒಂದು ಹುಡುಗಿರು ಬೇಕು. ಮದುವೆ ಆಗೋಕ್ಕೆ ಮಾತ್ರ ಮುಸ್ಲಿಂ ಹುಡುಗಿರು ಬೇಕು. ಅದು ಗೊತ್ತಾದ್ಮೇಲೆ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದಾಗಲೂ ಅವನು ಬಂದಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದ. ನಾನು ಸತ್ತಿದ್ರೂ ಬರ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳಿ ನಾನು ಅವನ ಮನೆಗೆ ಹುಡ್ಕೊಂಡು ಹೋದಾಗ ಅವ್ರ ಅಣ್ಣ ನನ್ನನ್ನು ನೋಡಿ ಅವನಿಗೆ ಫೋನ್ ಮಾಡಿ ಹೇಳಿ, ಎಲಿಮೆಂಟ್ಸ್ ಮಾಲ್ ಹತ್ರ ಬರೋಕ್ಕೆ ಹೇಳು ಅಂತ ಅವನು ಹೇಳಿ, ನಾನು ಅಲ್ಲಿ ಎಲಿಮೆಂಟ್ಸ್ ಮಾಲ್ ಹತ್ರ ಹೋದಾಗ ಅವನು ಹೇಳಿದ್ದು, ನನ್ನ ಫೋನ್ ನನ್ನ ಹತ್ರ ಇರಲಿಲ್ಲ, ನನ್ನ ಫ್ಯಾಮಿಲಿ ಕಿತ್ಕೊಬಿಟ್ಟಿದ್ರು, ನನಗೆ ಕೊಟ್ಟಿಲ್ಲ ಫೋನು, ಏನೇನೋ ಎಲ್ಲ ಕತೆ ಹೇಳಿದ್ದು. ಅವರು 2nd ಅಕ್ಕ ಮತ್ತು 3rd ಅಕ್ಕ ರಬಿಯಾ ಅಂತ, ಅವ್ರ ಭಾವ, ಅವ್ರು 3 ಜನ ಬಂದಿದ್ದರಲ್ಲಿ. ನಾನು ಅಲ್ಲಿ ಹೋದಾಗ ಅವ್ರು ಕೇಳಿದ್ದು, ಅವನಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಸೆಪ್ಟೆಂಬರ್ 15ಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಫೋಟೋಸು ವೀಡಿಯೋಸ್ ಎಲ್ಲ ತೋರಿಸಿದ್ದಾಯಿತು. ಬಟ್ ನನಗೆ ಫೋಟೋಸ್ ಕೊಡಿ ಅಂತ ಯಾರು ಕೊಟ್ಟಿಲ್ಲ. ತೋರಿಸಿದ್ರು ಫೋಟೋಸು ವೀಡಿಯೋಸ್ ಎಲ್ಲ. ಆಮೇಲೆ ಇನ್ನು 2 ಮಂತ್ಸಲ್ಲೇ ಒಂದು ಮದುವೆ ಇದೆ, ಈ ಟೈಮಲ್ಲಿ ನೀವೆಲ್ಲ ಹಿಂಗೆಲ್ಲ ಮಾಡಿದ್ದೀರಾ, ಎಷ್ಟು ವರ್ಷದಿಂದ ಪರಿಚಯ ನಿಮಗೆ, ಯಾವಾಗ ಏನಾಯಿತು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಆಯಿತು ಅಂತ ನಾನು ಬಂದಮೇಲೆ ಅವ್ನು ಕಾಲ್ ಮಾಡಿದೆ, ಮಾತಾಡೋಣ ಬಾ ಅಂತ. ಅವ್ನು ಬಂದ. ಟೈಮ್ ಕೊಡು, ನಾನು ಸ್ಪೇಸ್ ಬೇಕು ಅಂತ ಹೇಳಿಬಿಟ್ಟು ಹೋಗೋನು.
ಮತ್ತು ನನ್ನ ಆಫೀಸ್ ಹತ್ರ ಬಂದು ನನಗೆ ಕಾಲಲ್ಲಿ ಏನು ಮೆಸೇಜಲ್ಲಿ ಎಲ್ಲೂ ಹೇಳಿಲ್ಲ, ಬಟ್ ನನ್ನ ಆಫೀಸ್ ಹತ್ರ ಬಂದು ನಾನು ಕರ್ಕೊಂಡು ಹೋಗಿ ನನಗೆ ಬೆದರಿಕೆ ಹಾಕಿರೋದು. ಇವತ್ತು ನನಗೇನಾದರೂ ಆಗಿ ನೀ ಗಿಪ್ಲೇಂಟ್ ಏನಾದರೂ ಕೊಟ್ಟು ನನಗೇನಾದರೂ ಆಯಿತು, ನನ್ನ ಜೈಲಿಗೇನಾದರೂ ಹೋದರೆ ಆಚೆ ಬಂದರೂ ನಾನು ನಿನ್ನ ಬಿಡಲ್ಲ ಅಂತ ಹೇಳಿ ನನಗೆ ಜೀವ ಬೆದರಿಕೆ ಹಾಕಿರೋದವನು. ಅವತ್ತು ಎಲಿಮೆಂಟ್ಸ್ ಮಾಲ್ ಹತ್ರ ಮೀಟ್ ಆದಾಗ ಅವರು ಹೇಳಿದ್ದು, ಅವರಣ್ಣ ಫಜಿಲ್ ಅಂತ ಅವ್ರ ಹೆಸರು, ಅವರಣ್ಣ ಮತ್ತು ಅವ್ರ ಭಾವ ಅವ್ರು ಹೇಳಿದ್ದು ಕನ್ವರ್ಟ್ ಆಗಬೇಕು ಅಂತ. ಮುಸ್ಲಿಮ್ಗೆ ಕನ್ವರ್ಟ್ ಆದರೆ 40 ಡೇಸ್ ಏನೋ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಕುರಾನ್ ಹೋಗಬೇಕು, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. 40 ಡೇಸ್ ಹಿಡಿಸುತ್ತೆ. 40 ಡೇಸ್ ಆದಮೇಲೆ ಕನ್ವರ್ಟ್ ಆದಮೇಲೆ ಮದುವೆ ಮಾಡಿಸೋದು ಅಂತ ಅವರು ಹೇಳಿದ್ದಾಯಿತು. ಬಟ್ ನಾನು ಒಪ್ಕೊಂಡಿಲ್ಲ. ನಾನು ಟೈಮ್ ಕೇಳ್ಕೊಂಡು ಬಂದುಬಿಟ್ಟೆ. ಆ ಹುಡುಗನ ಹೇಳಿದೆ, ನಿನ್ನ ಹತ್ರ ಮಾತಾಡ್ಬೇಕು ಪರ್ಸ್ನಲ್ಲಿ ಇರು ಅಂತ. ಬಟ್ ಆ ಹುಡುಗ ಇರಲಿಲ್ಲ, ಓಡೋಗ್ಬಿಟ್ಟ. ಆವಾಗಿಂದ ಕೇಳ್ತಾ ಇದ್ದೀನಿ ಕುತ್ಕೊಂಡು ಮಾತಾಡೋಣ ಅಂತ. ಬಂದಿಲ್ಲ. ಯಾವುದೇ ರೀತಿ ಕುತ್ಕೊಂಡು ಮಾತಾಡೋಕ್ಕೆ ಆಗಲಿ, ಶಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕಾಗಲಿ ರೆಡಿ ಇರಲಿಲ್ಲ ಆ ಹುಡುಗ. ನಾನು ಮುಸ್ಲಿಂ ಹುಡುಗಿನೂ ಮದುವೆ ಆಗ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ, ಇಬ್ಬರನ್ನೂ ಮದುವೆ ಆಗ್ತೀನಿ ಅಂತ ಹೇಳ್ದ ಒನ್ ಟೈಮಲ್ಲಿ. ಆಮೇಲೆ ನಾನು ಅದಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳಿ ಅವನು ಲಾಸ್ಟಲ್ಲಿ ಇದು ಹೇಳಿರೋದು, ನನಗೇನಾದರೂ ಆಗಿ ನನ್ನ ಲೈಫ್ಗೇನಾದರೂ ರಿಸ್ಕ್ ಆಗಿ ನಾನೇನಾದರೂ ನಿಂಗೆ ಕಂಪ್ಲೇಂಟ್ ಕೊಟ್ಟು ನಾನೇನಾದರೂ ಜೈಲಿಗೆ ಹೋಗಿ ಆಚೆ ಬಂದರೆ ಬಿಡಲ್ಲ ಅಂತ ಹೇಳ್ದ. ಅವನು ನನ್ನ ಹತ್ರ ಟೈಮ್ ಕೇಳ್ದ 15 ಡೇಸ್. ಓಕೆ ಅಂತ ನಾನು ಕೊಟ್ಟಾದ್ಮೇಲೆ ಸ್ಯಾಟರ್ಡೇ ಬಂದು ಮೀಟ್ ಆಗಿ ಬಂದು ಎಲ್ಲ ಶಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳ್ದವನು. ಬಂದಿಲ್ಲ. ನಾನು ಕಾಲ್ ಮಾಡಿದೆ, ಕುತ್ಕೊಂಡು ಮಾತಾಡೋಣ ಅಂತ ಕಾಲ್ ಮಾಡಿದೆ, ಬಂದಿಲ್ಲ ಅವರು. ಆಮೇಲೆ ಅವ್ರ ಅಕ್ಕ ನನಗೆ ಕಾಲ್ ಮಾಡಿ ಹೇಳಿದ್ದು, ಏನಕ್ಕೆ ನೀನು ಕಾಲ್ ಮಾಡೋದು, ಏನಕ್ಕೆ ಮೆಸೇಜ್ ಮಾಡೋದು, ಅವ್ನಿಗೆ ಏನಕ್ಕೆ ಟಾರ್ಚರ್ ಕೊಡೋದು, ಬಿಟ್ಬಿಡು ಅವನ್ನ, ಮರ್ತು ಬಿಡು ಅಂತ ಅವರು ಹೇಳಿದ್ದು ನನಗೆ. ಆಮೇಲೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಅವನು ಕೇಳ್ಕೊಂಡಿದ್ದು ನನಗೆ 1 ಡೇ ಟೈಮ್ ಕೊಡು, ನಾನು ಬಂದು ಮಾತಾಡ್ತೀನಿ, ಪ್ಲೀಸ್ ಹೋಗ್ಬೇಡ ಅಂತ. ಅದಕ್ಕೆ ನಾನು ಹಿಂದೆ ಬಂದೆ. ಇಲ್ಲಿವರೆಗೂ ಯಾವುದೇ ಕಾಂಟ್ಯಾಕ್ಟ್ ನನಗೆ ಮಾಡಿಲ್ಲ. ನಾನು ಮೆಸೇಜ್ ಮಾಡಿದ್ರು ನೋಡಿಲ್ಲ, ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ. ಯಾವುದೇ ರೀತಿ ಸಮಾಧಾನ ಬಂದಿಲ್ಲ ನನಗೆ ಅವನಿಂದ. ನಾನು ಇವನಿಂದ ಕೆಲಸನೂ ಬಿಟ್ಟೆ, ಇರೋ ಜಾಗ ಬಿಟ್ಟೆ. ನನಗೆ ಜೀವ ಬೆದರಿಕೆ ಇದೆ, ಇವರಿಂದ ಬೇರೆ ನನಗೇನಾದರೂ ತೊಂದರೆ ಆಗ್ಬೋದು. ಆಮೇಲೆ ನಂತರ ಬೇರೆ ಯಾವ ಹುಡುಗಿನೂ ಆಗಬಾರ್ದು ಅಂತ ನಾನು ವಾಯ್ಸ್ ರೈಸ್ ಮಾಡ್ತಾ ಇದ್ದೇನೆ. ಯಾವ ಹಿಂದೂ ಹುಡುಗಿನೂ ಈ ಥರ ಬಲಿ ಆಗಬಾರ್ದು. ಇವರು ಟಾರ್ಗೆಟ್ ಮಾಡೋದೇ ಹಿಂದೂ ಹುಡುಗಿರನ್ನ. ಸುತ್ತಾಡಕ್ಕೆ ಬೇಕು, ಇವ್ರಿಗೆ ಖರ್ಚು ಮಾಡ್ಸೋಕ್ಕೆ ಬೇಕು, ಎಲ್ಲ ರೀತಿ ಹಿಂದೂ ಹುಡುಗಿರು ಬೇಕು. ಇನ್ನೊಂದೇನೆಂದರೆ ಸಿಂಪತಿಗೋಸ್ಕರ ನಮ್ಮ ಮನೆ ಸಿಚುವೇಶನ್ ಸರಿ ಇಲ್ಲ, ನನ್ನ ಕಮಿಟ್ಮೆಂಟ್ಸ್ ತುಂಬ ಇದೆ ಅಂತ ಹೇಳಿ ಪ್ರತಿಯೊಂದಕ್ಕೆ ಹಣ ನನ್ನ ಹತ್ರನೇ ಖರ್ಚು ಮಾಡಿಸ್ತಿದ್ದ ಅವನು. ಪ್ರತಿಯೊಂದಕ್ಕೆ ನಾನೇ ಪೇ ಮಾಡಿದ್ದೇನೆ, ಓಯೋಗೂ ನಾನೇ ಪೇ ಮಾಡಿದ್ದೇನೆ. ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ನನ್ನ ಹತ್ರನೇ ಇದೆ. ಪ್ರತಿಯೊಂದು ಖರ್ಚು ನಾನೇ ನೋಡ್ಕೊಂಡಿದ್ದೇನೆ. ಎಲ್ಲ ರೀತಿಯೂ ಯೂಸ್ ಮಾಡ್ಕೊಂಡು ಈಗ ಬಿಟ್ಟು ಬೇರೆಯವ್ರನ್ನ ಎಂಗೇಜ್ಮೆಂಟ್ ಆಗಿ ಇನ್ನೊಂದು 1 ಮಂತಲ್ಲಿ ಮದುವೆ ಇದೆ ಅಂತ ಕಂಪ್ಲೀಟ್ಲಿ ಇದು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸುಮಾರು 2 ಲಕ್ಷಕ್ಕಿಂತ ಮೇಲೇನ ನನ್ನ ಹತ್ರ ಖರ್ಚು ಮಾಡಿಸಿದ್ದಾನೆ ಅವನು.